ಹಾಯ್ ನಮಸ್ಕಾರ. ಏನಪ್ಪಾ ಅಂತಂದ್ರ ನನ್ ಮೊನ್ನೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಕ ನನಗೊಂದು ವಿಡಿಯೋ ಕಾಣಿಸ್ತ್ರಿ. ಅಜ್ಜಿ ಕನ್ನಡದವ್ರ ಪ್ರೊಮೋ. ಅವು ಯಾರಪ್ಪ ಅಂತಂದ್ರ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧಿ ಹಾಡುಗಾರರಂತ ಬಾಳು ಬೆಳಗುಂದಿ ಅವರು. ಹೆಜ್ಜೆ ಹೆಜ್ಜೆಗೂ ಕೋಪ ಮಾಡ್ಕೋತಾಳ. ಕರೆಕ್ಟ್ ಆಗಿ ಸ್ಪಂದಿಸ್ಬೇಕು, ಕೋಪ ಮಾಡ್ಕೊಳ್ಳಲ್ಲ. ಇವು ನನಗೆ ಬ್ಯಾಡ್ ಅನಿಸ್ಬಿಟ್ಟಿರ್ತೈತಲ್ಲ ಅವಾಗ ಮಾತ್ರ ಅಂತೀನಿ. ಹೆಣ್ಮಗಳಿಗೆ ನನ್ನಿಂದ ನೆಮ್ಮದಿ ಇಲ್ಲ. ನಿಮ್ಮ ಮನೆಯವರು ಬಿಟ್ಟು ಕೊಡ್ಬೇಡ, ಹಂಗ ನನ್ನ ಬಿಟ್ಟು ಕೊಡ್ಬೇಡ ಅಂತ ನನ್ಗೆ ಆಸೆ. ಹೆಣ್ಮಕ್ಳಿಗೆ ಒಂದ್ ಮಂತ್ದಾಗ 3 ದಿನ ರೆಸ್ಟ್ ಅಂತ ಬೇಕಿರುತ್ತಲ್ಲ, ಆ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ್ರೆ ನನ್ನಟ್ಟು ಖುಷಿ ಪಡೋಳೆ ಯಾರು ಇರೋದಿಲ್ಲ. ಅವಳ ಮನ್ಸಿಗೆ ಅಷ್ಟೊಂದು ಬೇಜಾರಾಗೋಷ್ಟು ಯಾಕೆ ಪದಗಳನ್ನ. ಆ ವಿಡಿಯೋ ನೋಡಿದ್ಮೇಲೆ ನನ್ಗೆ ಯಾರೋ ಹೇಳಿದ್ರಿ, ಇಲ್ರಿ ಅದೊಂದು ಜೋಡಿ ನಂಬರ್ 1 ಅಂತಕ್ಕಂತ ಒಂದು ಶೋ ಮಾಡ್ತಿದಾರೆ ಅಂತ ಹೇಳಿ. ನನಗೆ ಆಮೇಲೆ ಅನಿಸ್ತರಿ, ಅದು ಜೋಡಿ ನಂಬರ್ 1 ಅಥವಾ ಆ ಜೋಡಿಯನ್ನ ಒಡೆದು ಡೈವರ್ಸ್ ಮಾಡ್ತಿದಾರು. ಆ ಜೋಡಿಯನ್ನು ಒಡೆದು ಡೈವರ್ಸ್ ಮಾಡಿ ಆಮೇಲೆ ಬದುಕು ಜಟಕಾ ಬಂಡಿ ಅನ್ನುವಂತ ಶೋ ಸ್ಟಾರ್ಟ್ ಮಾಡ್ತಿದ್ರು. ಗೊತ್ತಾಗ್ತಾ ಇಲ್ಲ ನನಗೆ. ಗೊತ್ತಾಗಬೇಕು ನಿಮ್ಗೆ ಯಾಕೆ ಈ ವಿಷಯ ಹೇಳಕತ್ತೀನಿ ಅಂತ. ನಾ ಏನು ಆ ಶೋದ ಇರೋದೇ ಅಲ್ಲ ರೀ. ಸೊ ಅದ ಪ್ರದರ್ಶಿಸುವಂತ ರೀತಿ ಸರಿ ಇರಲಿಲ್ಲ ಅಂತ ನನಗ ಅನಿಸ್ತು. ಸೊ ಮೇ ಬಿ ಯಾಕಂದ್ರ ಸುಮ್ನೆ ಹೋಗಕ್ಕಾಗಲ್ಲ ಒಳಗಡೆ. ಅವರ ಒಪ್ಪಿಗೆ ಮೇರೆಗೆ ಆ ಶೋನ ನಡೆಸ್ತಾ ಇದಾರ. ಸೊ ಇಲ್ಲಿ ನಾವ್ ಕೂತು ನಾವ್ ಏನು ಮಾತಾಡಂಗಾಗಲ್ಲ. ನಿಮ್ಗೂ ನೋಡಂಗ ಅನಿಸ್ತಾ ನೋಡ್ರಿ, ಇಲ್ಲಾಂದ್ರೆ ಟಿವಿ ಆಫ್ ಮಾಡ್ಕೊಂಡು ಹೋಗ್ರಿ ಅಷ್ಟೇ. ಮೊದಲು ನಮ್ಮ ಮಾಳವಿಕಾ ಮೇಡಮ್ ನಡೆಸ್ಕೊಡ್ತಾ ಇರಲ್ರಿ ಬದುಕು ಜಟಕಾ ಬಂಡಿ ಅಂತಕ್ಕಂಥ ಒಂದು ಶೋನ. ಅದು ಮೇ ಬಿ ಎದಕ್ ಬಂದಾಯ್ತು ಅಥವಾ ಇವ್ರು ಬಂದ್ ಮಾಡ್ಕೊಂಡು ಹೋದ್ರ ಗೊತ್ತಿಲ್ಲ ನನಗ್ ಗೊತ್ತಿರೋ ಪ್ರಕಾರ ಏನಪ್ಪಾ ಅಂತಂದ್ರ ಅದರಲ್ಲಿ ಕೆಲವೊಂದಿಷ್ಟು ವೈಯಕ್ತಿಕ ವಿಚಾರಗಳನ್ನ ಅಥವಾ ಫ್ಯಾಮಿಲಿ ವಿಚಾರಗಳನ್ನ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅದು ಬಂದ್ ಆಯ್ತು ಅನ್ನತಕ್ಕಂತ ಕೆಲವೊಂದಿಷ್ಟು ಮಾತುಗಳು ಗೊತ್ತಿಲ್ಲ ಅದರಿಂದ ಏನಿದಾವೋ ಏನೋ ಅಂತೇಳಿ. ಸೊ ಅದೇ ನಿಮ್ ಇಷ್ಟ ರೀ, ನೋಡ್ರಿ ಇಲ್ಲ ಬಿಡ್ರಿ. ಬಟ್ ನನ್ನ ವೈಯಕ್ತಿಕ ವಿಚಾರ ನಿಮ್ ಜೊತೆ ಹೇಳಿದ್ದೀನಿ ಅಷ್ಟೇ. ಯಾವ ವಿರೋಧಿನೆಲ್ಲ ಏನು ನೋಡಲ್ಲ.